ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಭಾರತದ ಪ್ರಧಾನಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಬಂದಾಗ ಎಲ್ಲರ ಬಾಯಲ್ಲಿ ಬರುವಂಥದ್ದು ಅಮಿತ್ ಶಾ ಅವರ ಹೆಸರು. ಅದಾದ ನಂತರ ಯೋಗಿ ಆದಿತ್ಯನಾಥ್ ಅವರ ಹೆಸರು ಬರುತ್ತೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ನಿಜವಾಗ್ಲೂ ಕೂಡ ಅಮಿತ್ ಶಾ ಅವರು ಪ್ರಧಾನಿ ಆಗ್ತಾರಾ ಅಥವಾ ಯೋಗಿ ಆದಿತ್ಯನಾಥ್ ಅವರ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ. ಕಾರಣ, ಸುಶೀಲ್ ಕುಮಾರ್ ಸಿಂಗ್ ಅನ್ನುವಂತಹ ಪ್ರಖ್ಯಾತ ಜ್ಯೋತಿಷಿ ಕೊಟ್ಟಿರುವಂತಹ ಭವಿಷ್ಯ. ಹಾಗಾದ್ರೆ ಆ ಭವಿಷ್ಯವಾಣಿ ಏನು ಹೇಳಿದ್ರು? ನಿಜವಾಗ್ಲೂ ಕೂಡ ನೆಕ್ಸ್ಟ್ ನರೇಂದ್ರ ಮೋದಿ ಅವರ ನಂತರ PM ಯಾರಾಗ್ತಾರೆ, ಈ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನರೇಂದ್ರ ಮೋದಿ 2014ರಿಂದ 2024 ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅತಿ ಹೆಚ್ಚು ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಆಳ್ವಿಕೆಯನ್ನು ನಡೆಸ್ತಾ ಇರುವಂತಹ ದಾಖಲೆಯೂ ಕೂಡ ಅವರದ್ದಾಗ್ತಾ ಇದೆ. ಇದರ ನಡುವೆ 2014ರಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ನರೇಂದ್ರ ಮೋದಿಯವರು ಒಂದು ಹವಾ ಅನ್ನ ಸೃಷ್ಟಿ ಮಾಡಿದರು. ಒಂದು ದೊಡ್ಡ ಸುನಾಮಿಯನ್ನ ಸೃಷ್ಟಿ ಮಾಡಿದರು. ಎಲ್ಲೆಲ್ಲೂ ಕೂಡ ಮೋದಿ 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 ಎನ್ನುವ ಹೆಸರು ಒಂಥರ ಜೈಂಕಾರವಾಗಿ ಅಥವಾ ಒಂದು ದೊಡ್ಡ ಸುನಾಮಿಯಾಗಿ ಬರ್ತಾ ಇತ್ತು. ಅಲ್ಲಿಯವರೆಗೂ ಕೂಡ ಬರೋಬ್ಬರಿ ಸಾಕಷ್ಟು ವರ್ಷಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂತಹ ನಾಯಕರು, ದೇಶವನ್ನ ಸಾಕಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಪಕ್ಷ ಧೂಳಿಪಟ ಆಗುತ್ತೆ. ನರೇಂದ್ರ ಮೋದಿ ಅವರ ಹವಾ ಸೃಷ್ಟಿಯಾಗಿದ್ದು 2014ರಿಂದ. 2014ರಿಂದ ಇಲ್ಲಿಯ ತನಕ ಅಂತ ತೆಗೆದುಕೊಂಡರೂ ಕೂಡ ದೇಶದಲ್ಲಿ ಬಲಿಷ್ಠ ನಾಯಕತ್ವ ಯಾರದ್ದು ಅಂತ ಬಂದಾಗ, ಅಥವಾ ಬಲಿಷ್ಠ ಇಡೀ ದೇಶ ಯಾರ ಕಡೆ ನೋಡ್ತಾ ಇದೆ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರನ್ನ ನೋಡ್ತಾರೆ. ವಿಶ್ವ ಭೂಪಟದಲ್ಲೂ ಕೂಡ ಭಾರತ ಈಗ ರಾರಾಜಿಸ್ತಾ ಇದೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರು ಅಂತ ಕೂಡ ಹೇಳ್ತಾರೆ. ಅವರ ಅಭಿಮಾನಿಗಳು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ವಿಶ್ವಗುರು ನರೇಂದ್ರ ಮೋದಿ ಅಂತ ಹೇಳ್ತಾರೆ. 2014ಕ್ಕೂ ಈಗಿನವರೆಗೂ ಸಾಕಷ್ಟು ಬದಲಾವಣೆಯಾಗಿದೆ ದೇಶದಲ್ಲಿ. ಚಂದ್ರಯಾನ ಸೇರಿದಂತೆ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಇದೆಲ್ಲವೂ ಸರಿ, ಬಟ್ ನರೇಂದ್ರ ಮೋದಿ ಅವರಿಗೆ 75 ವರ್ಷ ಆಯಿತು ಮೊನ್ನೆ ತಾನೇ. ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಏನು ಆ ಅಲಿಖಿತ ನಿಯಮ ಅಂತ ಹೇಳಿದ್ರೆ, 75 ವರ್ಷ ಆದ ನಂತರ ಯಾರೂ ಕೂಡ ಅಧಿಕಾರದಲ್ಲಿ ಇರಬಾರದು ಅಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ LK ಅಡ್ವಾಣಿ ಅವರು ಪ್ರಧಾನಿಯಾಗ್ತಾರೆ ಅಂತ ಹೇಳ್ತಾ ಇದ್ರು, ಬಟ್ ಆಗಲಿಲ್ಲ. ಅದಾದ ನಂತರ ಅವ್ರಿಗೆ ವಯಸ್ಸಾಗುತ್ತೆ. ವಯಸ್ಸಾದ ನಂತರ ಏನಾದರೂ ಗೊತ್ತಿದೆ. ರಾಜ್ಯ ರಾಜಕಾರಣಕ್ಕೆ ಬಂದರೆ BS ಯಡಿಯೂರಪ್ಪನವರು 75 ವರ್ಷ ಆಗಿತ್ತು. ಒಂದು ವರ್ಷ ಮಾತ್ರ ಹೆಚ್ಚು ಕಡಿಮೆ ಅವರು 76 ವಯಸ್ಸುವರೆಗೂ ಕೂಡ ಮುಖ್ಯಮಂತ್ರಿ ಆಗಿದ್ದರು. ವಯಸ್ಸಿನ ಕಾರಣಕ್ಕಾಗಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಇದರ ಅರ್ಥ ಇಷ್ಟೇ, ಬಿಜೆಪಿಯಲ್ಲಿ ಅಲಿಖಿತ ನಿಯಮ ಇದೆ, 75 ವರ್ಷದ ನಂತರ ಯಾರು ಕೂಡ ಅಧಿಕಾರದಲ್ಲಿ ಇರಬಾರದು ಅಂತ ಹೇಳಿ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಕಂಟಿನ್ಯೂ ಆಗ್ತಾ ಇದ್ದಾರಲ್ವಾ ಅಂತ ಹೇಳಿದ್ರೆ, ಬಿಜೆಪಿಗೆ ನರೇಂದ್ರ ಮೋದಿ ಅವರ ಅನಿವಾರ್ಯತೆ ಇದೆ, ಹೀಗಾಗಿ ಅವರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಟ್ ಈ ಅವಧಿಗೆ ಮಾತ್ರ, ಅಂದ್ರೆ 2029ರ ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಅಥವಾ ಆ ಗಳಿಗೆಗೆ ಬಿಜೆಪಿಗೆ ಹೊಸ ನಾಯಕತ್ವ ಬೇಕಾಗಿದೆ. ಜೊತೆಗೆ ಬಿಜೆಪಿಯಲ್ಲಿ PM ಕ್ಯಾಂಡಿಡೇಟ್ ಯಾರು ಅನ್ನೋದು ಘೋಷಣೆ ಆಗಬೇಕಾಗಿದೆ. ಹಾಗಾದ್ರೆ ಯಾರಾಗ್ತಾರೆ? ನರೇಂದ್ರ ಮೋದಿ ಅವರ ನಂತರ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಪ್ರಮುಖವಾಗಿ ಕೇಳಿ ಬರುವಂತಹ ಹೆಸರು ಹಾಲಿ ಕೇಂದ್ರ ಸಚಿವರು ಅಮಿತ್ ಶಾ ಅವರ ಹೆಸರು. ಅಮಿತ್ ಶಾ ಒಂದು ರೀತಿಯಾಗಿ ಗಟ್ಟಿ ನಾಯಕತ್ವ ಇದೆ. ಬಿಜೆಪಿಯಲ್ಲಿ ಟಾಪ್ ಲೆವೆಲಲ್ಲಿ ತೆಗೆದುಕೊಂಡ್ರೆ 2ನೇ ದೊಡ್ಡ ನಾಯಕರು ಕೂಡ ಹೌದು. ಯಾವುದೇ ಚುನಾವಣೆ ಬಂದರೂ ಕೂಡ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟರೆ ಅಲ್ಲೆಲ್ಲವೂ ಬೇರೆದ್ದೇ ಲೆಕ್ಕಾಚಾರ ನಡೆದು ಬಿಡುತ್ತೆ. ಅಮಿತ್ ಶಾ ಅವರು ಚುನಾವಣೆಯನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದು ರೀತಿಯಾಗಿ ಚಾಣಕ್ಯರ ರೀತಿಯಲ್ಲಿ ಮಾಡ್ತಾರೆ. ಇದೆಲ್ಲವೂ ಸರಿ, ಬಟ್ ಪ್ರಧಾನಿ ಆಗ್ತಾರಾ ಅಂತ ಬಂದಾಗ ಹೌದು ಅಂತ ಒಂದಿಷ್ಟು ಗುಂಪು ಹೇಳುತ್ತೆ. ಬಟ್ ಈಗ ಅಮಿತ್ ಶಾ ಅವರು ಪ್ರಧಾನಿ ಆಗೋದಿಲ್ಲ ಅನ್ನುವಂಥ ಮಾತನ್ನ ಪ್ರಸಿದ್ಧ ಜ್ಯೋತಿಷಿ ಆಗಿರುವಂಥ ಸುಶೀಲ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಹಾಗಾದ್ರೆ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ಬಲಿಷ್ಠ ನಾಯಕರು ನಿಜ, ಬಟ್ ಅವರ ಜಾತಕದಲ್ಲಿ PM ಆಗುವಂತಹ ಯೋಗ ಇಲ್ಲವಂತೆ. ಹಾಗಾದ್ರೆ ಅಮಿತ್ ಶಾ ಅವರು PM ಆಗಲ್ಲ ಅಂತ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಓಕೆ,
ನೆಕ್ಸ್ಟ್ ನರೇಂದ್ರ ಮೋದಿ ಅವರ ನಂತರ ಯಾರಾಗ್ತಾರೆ ಪಿ ಎಂ ಅಂತ ಬಂದಾಗ ಹಾಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುತ್ತೆ. ಅದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಯೋಗಿ ಆದಿತ್ಯನಾಥ್ ಹಿಂದುತ್ವವನ್ನ ಹಿಡ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಒಂದಿಷ್ಟು ಬದಲಾವಣೆಯನ್ನ ತರ್ತಾ ಇದ್ದಾರೆ. ಬುಲ್ಡೋಜರ್ ಯೋಜನೆ, ಬುಲ್ಡೋಜರ್ ಇದೆಲ್ಲವೂ ಸರಿ. ಬಟ್ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ 2029ಕ್ಕೆ ಪ್ರಧಾನಿ ಆಗ್ತಾರೆ ಅಥವಾ ಆ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ರಲ್ವಾ, ಅವ್ರು ಆಗ್ತಾರಾ ಅಂತ ಹೇಳಿದ್ರೆ ಇದೇ ಸುಶೀಲ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ, ನೋ, ಚಾನ್ಸೇ ಇಲ್ಲ, ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಯೋಗಿ ಆದಿತ್ಯನಾಥ್ ಅವರ ಜಾತಕದಲ್ಲಿ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಬಹುದು, ರಾಷ್ಟ್ರ ರಾಜಕಾರಣಕ್ಕೆ ಬಂದು ಒಂದು ದೊಡ್ಡ ಮಟ್ಟಿಗಿನ ಸಚಿವರು ಕೂಡ ಆಗಬಹುದು. ಬಟ್ ಪ್ರಧಾನಿ ಆಗುವಂತ ಯೋಗ ಇಲ್ವಂತೆ ಯೋಗಿ ಆದಿತ್ಯನಾಥ್ ಅವರಿಗೆ. ಹಾಗಾದ್ರೆ ಯಾರಾಗ್ತಾರೆ, ಯಾರು ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಈಗ ಒಂದು ಕಡೆ ಅಮಿತ್ ಶಾ ಅವರು ಆಗಲ್ಲ, ಯೋಗಿ ಆದಿತ್ಯನಾಥ್ ಕೂಡ ಆಗಲ್ಲ. ಹಾಗಾದ್ರೆ ಯಾರಾಗ್ತಾರೆ ಅಂತ ಹೇಳಿದಾಗ ಒಂದು ಹೆಸರು ಕೇಳಿ ಬರ್ತಾ ಇದೆ, ತುಂಬಾ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ, ಜೈಶಂಕರ್. ವಿದೇಶಾಂಗ ಸಚಿವರು ಜೈಶಂಕರ್ ಅವರು ಮುಂದಿನ ಪಿ ಎಂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಸುಶೀಲ್ ಕುಮಾರ್ ಸಿಂಗ್ ಅವರ ಭವಿಷ್ಯದ ಪ್ರಕಾರ ಅಥವಾ ಅವರ ಜ್ಯೋತಿಷ್ಯದ ಪ್ರಕಾರ ಮುಂದೆ ಭಾರತದ ಪ್ರಧಾನಿ ಯಾರಾಗ್ತಾರೆ ಅಂತ ಹೇಳಿದ್ರೆ ಹೈಲಿ ಎಜುಕೇಟೆಡ್, ಜೊತೆಗೆ ಸದ್ಯ ಕ್ಯಾಬಿನೆಟ್ನಲ್ಲಿ ಇದ್ದುಕೊಂಡು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ. ಈ ರಾಜನೀತಿ ಅಂತ ಬಂದಾಗ ಅಂದರೆ ವಿದೇಶಗಳ ಜೊತೆ ಯಾವ ರೀತಿಯಾಗಿ ರಾಜನೀತಿಯನ್ನು ನಿರ್ವಹಿಸ್ತಾರೆ, ರಾಜನೀತಿ ಅಂತ ಬಂದಾಗ ತುಂಬ ಉನ್ನತ ಮಟ್ಟದಲ್ಲಿರುವಂತಹ ವ್ಯಕ್ತಿ, ತುಂಬ ಚೆನ್ನಾಗಿ ಓದ್ಕೊಂಡಿರುವಂತಹ ವ್ಯಕ್ತಿ ಪ್ರಧಾನಿಯಾಗ್ತಾರೆ ಅಂತ ಹೇಳಿದ್ದಾರೆ. ಈಗ ಕೇಂದ್ರದ ಕ್ಯಾಬಿನೆಟ್ ಅನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ರಾಜನೀತಿ ಅಂತ ಬಂದರೆ ವಿದೇಶಾಂಗ ಸಚಿವರಾಗಿರುವಂತಹ ಜೈಶಂಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಪಹಲ್ಗಾಮ್ ದಾಳಿ ಆಗಿರಬಹುದು, ಬಾಂಗ್ಲಾದಲ್ಲಿ ನಡೀತಾ ಇರುವ ಸಂಘರ್ಷ ಆಗಿರಬಹುದು, ಜೊತೆಗೆ ಅಮೆರಿಕ ಈ ಸುಂಕ ಸಮರ ಆಗಿರ್ಬೋದು, ರಷ್ಯಾದೊಂದಿಗಿನ ಸಂಬಂಧಗಳಾಗಿರ್ಬೋದು. ಸದ್ಯ ಜೈಶಂಕರ್ ಅವರು ರಾಜನೀತಿಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಜೊತೆಗೆ ಅವರು ಎಜುಕೇಟೆಡ್ ಕೂಡ ಹೌದು, ಹೈಲಿ ಎಜುಕೇಟೆಡ್ ಕೂಡ ಹೌದು, ಅವರಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಶುರುವಾಗಿದೆ. ಸೊ ಒಟ್ಟಲ್ಲಿ ನರೇಂದ್ರ ಮೋದಿ ಅವರ ನಂತರ ಯಾರು ಅನ್ನುವಂತಹ ಪ್ರಶ್ನೆಗೆ ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಈಗ ಜೈಶಂಕರ್ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಏನು? ಯಾರಾಗಬೇಕು ಮುಂದಿನ ಪ್ರಧಾನಿ, ಯಾರಾಗ್ತಾರೆ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.